ರವಿಯ ಬದುಕು ಒಂದು ಸುಂದರ ನದಿಯಂತೆ ಶಾಂತವಾಗಿ ಹರಿಯುತ್ತಿತ್ತು. ಬೆಳಿಗ್ಗೆ 7 ಗಂಟೆಗೆ ಎದ್ದು ಆಫೀಸಿಗೆ ಓಡುವುದು, ಸಂಜೆ ಗೆಳೆಯರ ಜೊತೆ ಸ್ವಲ್ಪ ಹರಟೆ, ವಾರಾಂತ್ಯದಲ್ಲಿ ಪುಸ್ತಕಗಳ ಲೋಕ, ಇವಿಷ್ಟೇ ಅವನ ಪ್ರಪಂಚ. ಆದರೆ ಅವನ ಮನೆಯಲ್ಲಿ ಮಾತ್ರ ಪ್ರತಿದಿನವೂ ಗಡಿಯಾರದ ಸೆಕೆಂಡ್ ಮುಳ್ಳಿಗಿಂತ ವೇಗವಾಗಿ ಸದ್ದು ಮಾಡುತ್ತಿದ್ದುದು ಒಂದೇ ವಿಷಯ: ಮದುವೆ. ಮನೆಯ ಹಜಾರದಲ್ಲಿ ಕಾಲಿಟ್ಟರೆ ಸಾಕು, ಸೋಫಾದ ಮೇಲೆ ಕುಳಿತಿರುವ ಅಮ್ಮ ಸುಜಾತಾ ಕೈಯಲ್ಲಿ ಒಂದಷ್ಟು ಹುಡುಗಿಯರ ಫೋಟೋಗಳ ಕಂತೆ ಹಿಡಿದೇ ಇರುತ್ತಿದ್ದರು. ಸುಜಾತಾಳಿಗೆ ಈಗ ಮಗನ ಮದುವೆ ಮಾಡಿಸುವುದು ಬದುಕಿನ ಅತಿದೊಡ್ಡ ಪ್ರಾಜೆಕ್ಟ್ ಆಗಿಬಿಟ್ಟಿತ್ತು. ಬೆಳಿಗ್ಗೆ ಕಾಫಿ ಕೊಡುವಾಗಲೂ ರವಿ, ಈ ಹುಡುಗಿ ನೋಡು, ಎಂಎ ಓದಿದ್ದಾಳೆ ಎನ್ನುವ ಪ್ರಸ್ತಾಪ ಬಾರದೆ ಕಾಫಿ ಲೋಟ ಕೆಳಕ್ಕಿಳಿಯುತ್ತಿರಲಿಲ್ಲ. ಒಂದು ಭಾನುವಾರದ ಮಧ್ಯಾಹ್ನ ಊಟದ ಮೇಜಿನ ಬಳಿ ಸುಜಾತಾ ಗಂಭೀರವಾಗಿ ಮುಖ ಮಾಡಿದರು. ರವಿಯ ತಂದೆ ಏನೋ ಹೇಳಲು ಹೋಗಿ ಸುಮ್ಮನಾದರು. ಸುಜಾತಾ ರವಿಯ ಕಣ್ಣಲ್ಲಿ ಕಣ್ಣಿಟ್ಟು ಕಟ್ಟುನಿಟ್ಟಾಗಿ ಹೇಳಿದರು, ನೋಡು ರವಿ, ಇಷ್ಟು ದಿನ ನಿನ್ನ ಇಷ್ಟಕ್ಕೆ ಬಿಟ್ಟಿದ್ದೆವು. ಆದರೆ ಈ ಬಾರಿ ಹುಡುಗಿ ನೋಡಲು ಹೋಗುವುದು ಫೈನಲ್. ಮುಂದಿನ ಶನಿವಾರ ನಾವೆಲ್ಲರೂ ಹೊರಡುತ್ತಿದ್ದೇವೆ. ಇದು ನನ್ನ ಕೊನೆಯ ಮಾತು. ರವಿಗೆ ಮದುವೆಯ ಬಗ್ಗೆ ತೀವ್ರವಾದ ವಿರೋಧವೇನೂ ಇರಲಿಲ್ಲ. ಆದರೆ ಆ ಕಲ್ಪನೆಯೇ ಅವನಿಗೆ ಸ್ವಲ್ಪ ಅಸಹಜ ಎನಿಸುತ್ತಿತ್ತು. ಪ್ರೀತಿಯಿಲ್ಲದೆ, ಪರಿಚಯವಿಲ್ಲದೆ ಯಾರೋ ಒಬ್ಬರ ಜೊತೆ ಇಡೀ ಜೀವನ ಕಳೆಯುವುದು ಸಾಧ್ಯವೇ ಎಂಬ ಪ್ರಶ್ನೆ ಅವನನ್ನು ಕಾಡುತ್ತಿತ್ತು. ಆದರೂ ಅಮ್ಮನ ಅತೀವ ಹಂಬಲ ಮತ್ತು ಕುಟುಂಬದ ದೊಡ್ಡವರ ಒತ್ತಡಕ್ಕೆ ಮಣಿದು ಕೊನೆಗೂ ಭಾರವಾದ ಮನಸ್ಸಿನಿಂದಲೇ ಒಪ್ಪಿಕೊಂಡನು. ಆ ರಾತ್ರಿ ಕಿಟಕಿಯ ಬಳಿ ನಿಂತು ಆಕಾಶದ ನಕ್ಷತ್ರಗಳನ್ನು ನೋಡುತ್ತಿದ್ದ ರವಿಯ ಮನಸ್ಸಿನಲ್ಲಿ ಒಂದೇ ಒಂದು ಆತಂಕದ ಪ್ರಶ್ನೆ ಸುಳಿಯುತ್ತಿತ್ತು: ನನ್ನ ಈವರೆಗಿನ ಏಕಾಂತದ, ಸ್ವಾತಂತ್ರ್ಯದ ಜೀವನ ಇಷ್ಟು ಬೇಗ ಬದಲಾಗಿ ಬಿಡುತ್ತದಾ? ರವಿಗೆ ಅರಿವಿರಲಿಲ್ಲ, ಅವನು ನೋಡಲು ಹೋಗುತ್ತಿರುವ ಈ ಭೇಟಿ ಕೇವಲ ಒಂದು ಸಾಂಪ್ರದಾಯಿಕ ಹುಡುಗಿ ನೋಡುವ ಶಾಸ್ತ್ರವಾಗಿ ಉಳಿಯುವುದಿಲ್ಲ. ವಿಧಿಯಾಟವು ಅವನ ಬದುಕಿನ ಪುಟಗಳನ್ನೇ ಬದಲಿಸಲು ಸಿದ್ಧವಾಗಿತ್ತು. ಹುಡುಗಿಯ ಮನೆ ತಲುಪಿದಾಗ ಅಲ್ಲಿನ ವಾತಾವರಣ ಹಬ್ಬದಂತೆ ಕಳೆಗಟ್ಟಿತ್ತು. ಹಜಾರದ ತುಂಬ ಹೂವಿನ ಪರಿಮಳ ಮತ್ತು ಅಡುಗೆಮನೆಯಿಂದ ಬರುತ್ತಿದ್ದ ಗಮಗಮಿಸುವ ತಿಂಡಿಗಳ ವಾಸನೆ ರವಿಯ ಆತಂಕವನ್ನು ಸ್ವಲ್ಪ ಕಡಿಮೆ ಮಾಡಿತು. ಹುಡುಗಿಯ ತಂದೆ ತಾಯಿ ರವಿಯ ಕುಟುಂಬವನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡರು. ಎಲ್ಲರ ಮುಖದಲ್ಲೂ ಒಂದು ಬಗೆಯ ನಿರೀಕ್ಷೆಯ ನಗು. ದೊಡ್ಡವರೆಲ್ಲ ಕುಳಿತು ಹರಟೆ ಹೊಡೆಯುತ್ತಿರುವಾಗ ಸುಜಾತಾ ಮೆಲ್ಲಗೆ ಹುಡುಗಿಯ ತಂದೆಯ ಹತ್ತಿರ, ನಮ್ಮ ಸೊಸೆ ಎಲ್ಲಿದ್ದಾಳೆ ಎಂದು ಕಿಚಾಯಿಸಿದರು. ಆ ಕ್ಷಣವೇ ಮನೆಯೊಳಗಿನಿಂದ ಹೆಜ್ಜೆ ಸದ್ದೊಂದು ಕೇಳಿಸಿತು. ಅನು ನಿಧಾನವಾಗಿ ಹಾಲ್ಗೆ ಬಂದಳು. ಕೈಯಲ್ಲಿದ್ದ ಟ್ರೇನಲ್ಲಿ ಕಾಫಿ ಲೋಟಗಳು ಪರಸ್ಪರ ತಾಗಿ ಮೆಲ್ಲಗೆ ಶಬ್ದ ಮಾಡುತ್ತಿದ್ದವು. ಅವಳು ತಲೆ ಎತ್ತಿ ರವಿಯ ಕಣ್ಣಲ್ಲಿ ಕಣ್ಣಿಟ್ಟ ಕ್ಷಣ ರವಿಗೆ ಏನೋ ಒಂದು ವಿಚಿತ್ರ ಭಾವನೆ. ಎದೆಯ ಬಡಿತ ಒಂದು ಕ್ಷಣ ನಿಂತು ಹೋದಂತಾಯಿತು. ಅವಳ ಆ ಕಣ್ಣುಗಳು, ಹಣೆಯ ಮೇಲಿನ ಆ ಸಣ್ಣ ಮಚ್ಚೆ, ಆ ಮುಖ ರವಿಗೆ ತುಂಬಾ ಪರಿಚಿತವಾಗಿತ್ತು. ಅವನು ತನ್ನ ಮೆದುಳಿನ ಪದರಗಳನ್ನು ಜಾಲಾಡತೊಡಗಿದ. ಇದು ಎಲ್ಲಿಯ ಪರಿಚಯ? ಬೆಳಿಗ್ಗೆ ಆಫೀಸಿಗೆ ಹೋಗುವ ಬಸ್ನಲ್ಲಿಯೇ? ಅಥವಾ ಹಳೆಯ ಕಾಲೇಜು ದಿನಗಳ ಯಾವುದೋ ನೆನಪಿನ ಪುಟದಲ್ಲಿದ್ದ ಮುಖವೇ? ಇಲ್ಲವೇ ಇತ್ತೀಚಿನ ಯಾವುದೋ ಕಚೇರಿಯ ಮೀಟಿಂಗ್ನಲ್ಲಿ ಕಂಡಿದ್ದಾಳೆ? ನೆನಪಿನ ಸುರುಳಿ ಬಿಚ್ಚಿಕೊಳ್ಳುತ್ತಿರಲಿಲ್ಲ. ಆದರೆ ಅವಳು ಅಪರಿಚಿತಳಂತೂ ಖಂಡಿತ ಅಲ್ಲ ಎನಿಸಿತು. ಇತ್ತ ಅನು ಕೂಡ ರವಿಯನ್ನು ನೋಡಿದ ಕ್ಷಣಕ್ಕೊಂದು ಗಾಬರಿ ಹೊತ್ತಳು. ಅವಳ ಕೈಯಲ್ಲಿದ್ದ ಟ್ರೇ ಸ್ವಲ್ಪ ನಡುಗಿತು. ಅವಳ ಮುಖದಲ್ಲಿ ಇವರು ಇಲ್ಲಿ ಹೇಗೆ ಎಂಬ ಆಶ್ಚರ್ಯದ ಛಾಯೆ ಎದ್ದು ಕಾಣುತ್ತಿತ್ತು. ಇಬ್ಬರ ಕಣ್ಣುಗಳು ಸಂಧಿಸಿದಾಗ ಆ ಇಡೀ ಕೊಠಡಿಯಲ್ಲಿ ಕ್ಷಣಕಾಲ ಮೌನ ಆವರಿಸಿತು. ಸುತ್ತಲಿನ ಜನರ ನಗು, ಮಾತುಗಳೆಲ್ಲವೂ ಅವರಿಗೆ ಕೇಳಿಸದಾದವು. ಇಬ್ಬರ ನಡುವೆ ಒಂದು ಮೌನ ಸಂಭಾಷಣೆ ನಡೆಯುತ್ತಿತ್ತು. ರವಿಗೆ ಇದ್ದಕ್ಕಿದ್ದಂತೆ ಆ ಮಳೆಯ ರಾತ್ರಿ ನೆನಪಿಗೆ ಬಂತು. 2 ವರ್ಷಗಳ ಹಿಂದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುವಾಗ ಬಸ್ ಕೆಟ್ಟು ಹೋದಾಗ ರಸ್ತೆಯ ಪಕ್ಕದ ಸಣ್ಣ ಹೋಟೆಲ್ನಲ್ಲಿ ಕುಳಿತು ಒಬ್ಬಳೇ ಕಾಫಿ ಕುಡಿಯುತ್ತಿದ್ದ ಆ ಹುಡುಗಿ ಇವಳೇ ಅಲ್ವಾ? ಅವತ್ತು ಮಾತಾಡಿಸಲು ಧೈರ್ಯ ಸಾಲದೆ ಮೌನವಾಗಿದ್ದ ಆ ಹುಡುಗಿ ಇಂದು ಮದುವೆಯ ಮಂಟಪದ ಹೊಸ್ತಿಲಲ್ಲಿ ಎದುರಾಗಿದ್ದಾಳೆ. ದೊಡ್ಡವರ ಸಮ್ಮತಿಯ ಮೇರೆಗೆ ಇಬ್ಬರೂ ಮೆಟ್ಟಿಲು ಹತ್ತಿ ಮೇಲ್ಮಹಡಿಯ ಬಾಲ್ಕನಿಗೆ ಬಂದರು. ಕೆಳಗೆ ಹಜಾರದಲ್ಲಿ ಕೇಳಿಸುತ್ತಿದ್ದ ಸಂಬಂಧಿಕರ ನಗು ಮತ್ತು ಹರಟೆಯ ಸದ್ದು ಇಲ್ಲಿಗೆ ಮಂದವಾಗಿ ಕೇಳಿಸುತ್ತಿತ್ತು. ಇಬ್ಬರ ನಡುವೆ ಒಂದು ಗಾಢವಾದ ಮೌನ ಆವರಿಸಿತು. ರವಿ ಆಕಾಶದತ್ತ ನೋಡಿ ಮಾತು ಆರಂಭಿಸಲು ಪದಗಳಿಗಾಗಿ ಹುಡುಕುತ್ತಿದ್ದ. ಆದರೆ ಅನು ಆ ಮೌನವನ್ನು ಮುರಿದಳು. ಅವಳು ರವಿಯ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ನಿಧಾನವಾಗಿ ಕೇಳಿದಳು, ನೀವು ಇಂದಿಗೂ ರಾಮನಗರ ಬಸ್ನಲ್ಲಿಯೇ ಕೆಲಸಕ್ಕೆ ಹೋಗ್ತೀರಾ? ರವಿಯ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಆಕೆಯ ಆ ಒಂದೇ ಒಂದು ಪ್ರಶ್ನೆ ಅವನನ್ನು 3 ತಿಂಗಳ ಹಿಂದಿನ ಆ ಗೊಂದಲಮಯ ದಿನಕ್ಕೆ ಕರೆದೊಯ್ದಿತ್ತು. ಅದು ಅವನ ಪಾಲಿಗೆ ಅತ್ಯಂತ ಮುಜುಗರದ ದಿನವಾಗಿತ್ತು.
ಅಂದು ಅವಸರದಲ್ಲಿ ಬಸ್ ಇಳಿಯುವಾಗ ಪಕ್ಕದ ಸೀಟಿನಲ್ಲಿದ್ದ ಅದೇ ಬಣ್ಣದ ಬ್ಯಾಗನ್ನು ತನ್ನದೆಂದು ತಿಳಿದು ಕೊಂಡೊಯ್ದಿದ್ದ. ಅರ್ಧ ದಾರಿಯಲ್ಲಿ ಬ್ಯಾಗ್ ತೆರೆದಾಗ ಒಳಗಿದ್ದ ಹೆಣ್ಣು ಮಕ್ಕಳ ಬಟ್ಟೆ ಮತ್ತು ಡೈರಿಯನ್ನು ನೋಡಿ ಅವನಿಗೆ ದಿಕ್ಕು ತೋಚದಂತಾಗಿತ್ತು. ನಾಚಿಕೆಯಿಂದಲೇ ಮತ್ತೆ ಬಸ್ ನಿಲ್ದಾಣಕ್ಕೆ ಓಡಿ ಬಂದು ಆ ಬ್ಯಾಗ್ನ ವಾರಸುದಾರರಿಗಾಗಿ ಹಗಲಿಡೀ ಹುಡುಕಾಡಿದ್ದ. ಆದರೆ ಆಕೆ ಸಿಕ್ಕಿರಲಿಲ್ಲ. ರವಿಯ ಮುಖದ ಮೇಲಿನ ಹಾವಭಾವಗಳನ್ನು ಗಮನಿಸಿದ ಅನು ಸಣ್ಣದಾಗಿ ನಕ್ಕಳು. ಆ ನಗು ಎಷ್ಟು ಸಹಜವಾಗಿತ್ತೆಂದರೆ ರವಿಯ ಆತಂಕವೆಲ್ಲ ಕರಗಿ ಹೋದಂತಾಯ್ತು. ಅವಳು ಮೆಲ್ಲಗೆ ಹೇಳಿದಳು, ಆ ಬ್ಯಾಗ್ ನನ್ನದೇ ಆಗಿತ್ತು. ನೀವು ಅದಕ್ಕಾಗಿ ಬಸ್ ನಿಲ್ದಾಣದಲ್ಲಿ ಪರದಾಡುತ್ತಿದ್ದುದನ್ನು ನಾನು ದೂರದಿಂದಲೇ ನೋಡಿದ್ದೆ. ಆದರೆ ನಾನು ಹತ್ತಿದ್ದ ಬಸ್ ಆಗಲೇ ಹೊರಟಿತ್ತು. ರವಿ ತಬ್ಬಿಬ್ಬಾಗಿ ತಲೆ ಕೆರೆದುಕೊಂಡ. ಛೇ, ಸಾರಿ, ಆವತ್ತು ತುಂಬಾ ಮುಜುಗರ ಆಯ್ತು. ನಾನು ಯಾರ ಬ್ಯಾಗ್ ಅಂತ ಗೊತ್ತಿಲ್ಲದೆ ತುಂಬಾ ತಲೆ ಕೆಡಿಸಿಕೊಂಡಿದ್ದೆ ಎಂದನು. ಅನು ಈಗ ಪೂರ್ತಿಯಾಗಿ ನಕ್ಕಳು. ಇಬ್ಬರೂ ಒಂದೇ ಸಮಯದಲ್ಲಿ ನಗಲಾರಂಭಿಸಿದರು. ಆ ನಗು ಅವರ ನಡುವೆ ಇದ್ದ ಅಸಹಜತೆ ಮತ್ತು ಅಪರಿಚಿತತೆಯ ಗೋಡೆಯನ್ನು ಸಂಪೂರ್ಣವಾಗಿ ಕರಗಿಸಿ ಹಾಕಿತ್ತು. ಮದುವೆಯ ಒತ್ತಡದಿಂದ ಆರಂಭವಾದ ಈ ಭೇಟಿ ಈಗ ಒಂದು ಹಳೆಯ ಕಳೆದುಹೋದ ನೆನಪಿನ ಮರುಮಿಲನದಂತೆ ಭಾಸವಾಗುತ್ತಿತ್ತು. ರವಿಗೆ ಈಗ ಆಕೆ ಕೇವಲ ಅಮ್ಮ ನೋಡಿದ ಹುಡುಗಿಯಾಗಿರಲಿಲ್ಲ. ಅವಳು ಅವನ ಜೀವನದ ಒಂದು ಮರೆತ ಪುಟದ ನಾಯಕಿಯಾಗಿದ್ದಳು. ಬಾಲ್ಕನಿಯ ಆ ಪ್ರಶಾಂತ ವಾತಾವರಣದಲ್ಲಿ ಇಬ್ಬರೂ ಹಳೆಯ ನೆನಪುಗಳ ಸುರುಳಿ ಬಿಚ್ಚುತ್ತಾ ಹೋದರು. ಮದುವೆಯ ಬಗೆಗಿನ ಆತಂಕದ ಬದಲು ಆ ದಿನದ ಬ್ಯಾಗ್ ಬದಲಾವಣೆಯ ಗೊಂದಲದ ಕಥೆಯೇ ಈಗ ಅವರ ನಡುವಿನ ಪ್ರಮುಖ ಸಂವಹನವಾಗಿತ್ತು. ಆ ಘಟನೆ ನಡೆದಾಗ ಅದು ಕೇವಲ ಒಂದು ಚಿಕ್ಕ ಕಿರಿಕಿರಿ ಎನಿಸಿತ್ತು. ಆದರೆ ಇಂದು ಅದೇ ಘಟನೆ ಅವರ ನಡುವಿನ ಮೌನದ ಗೋಡೆಯನ್ನು ಕೆಡವಲು ಬೇಕಾದ ಅಸ್ತ್ರವಾಗಿತ್ತು. ಅನು ಮೆಲ್ಲಗೆ ಬಾಲ್ಕನಿಯ ಕಂಬಕ್ಕೆ ಒರಗಿ ನಿಂತು ಹೇಳಿದಳು, ನಿಮಗೆ ಗೊತ್ತಾ, ಆ ದಿನ ಬ್ಯಾಗ್ ಕಳೆದುಕೊಂಡಾಗ ನಾನು ನಿಜವಾಗಿಯೂ ತುಂಬಾ ಕೋಪಗೊಂಡಿದ್ದೆ. ಅಷ್ಟೊಂದು ಗಡಿಬಿಡಿಯ ಮನುಷ್ಯ ಯಾರಿರಬಹುದು ಅಂತ ಬೈದುಕೊಂಡಿದ್ದೆ. ಆದರೆ ಮನೆಗೆ ಹೋಗಿ ನೀವು ಬಿಟ್ಟು ಹೋದ ನಿಮ್ಮ ಬ್ಯಾಗ್ ತೆರೆದು ನೋಡಿದಾಗ ನನಗೆ ನಗಲೇಬೇಕಾಯಿತು. ರವಿ ಕುತೂಹಲದಿಂದ ಕೇಳಿದ, ಯಾಕೆ? ಅದರಲ್ಲಿ ಅಂಥದ್ದೇನಿತ್ತು? ಅನು ಮುಗುಳ್ನಗುತ್ತಾ ಉತ್ತರಿಸಿದಳು, ನಿಮ್ಮ ಬ್ಯಾಗ್ ತುಂಬಾ ಪೂರ್ತಿ ಸಣ್ಣ ಮಕ್ಕಳ ಕತೆ ಪುಸ್ತಕಗಳೇ ಇದ್ದವು. ಒಬ್ಬ ಕಾರ್ಪೊರೇಟ್ ಉದ್ಯೋಗಿಯ ಬ್ಯಾಗ್ನಲ್ಲಿ ಪಂಚತಂತ್ರದ ಕತೆಗಳು ಇರುತ್ತವೆ ಅಂತ ನಾನು ಊಹಿಸಿರಲಿಲ್ಲ. ಆಗಲೇ ನನಗೆ ಅನ್ನಿಸಿದ್ದು, ಈ ಬ್ಯಾಗ್ ಮಾಲೀಕ ಖಂಡಿತವಾಗಿಯೂ ಕೆಟ್ಟ ಮನುಷ್ಯನಲ್ಲ, ಹೃದಯವಂತನೇ ಇರಬೇಕು ಅಂತ. ರವಿಗೆ ಈಗ ನಿಜವಾಗಿಯೂ ನೆಮ್ಮದಿ ಎನಿಸಿತು. ಅವನ ಮುಖದಲ್ಲಿ ಒಂದು ಸಣ್ಣ ನಾಚಿಕೆಯ ಛಾಯೆ ಮೂಡಿತು. ಅವನು ಹೇಳಿದ, ಹೌದು, ನಾನು ಅವತ್ತು ನನ್ನ ಸೋದರನ ಮಕ್ಕಳಿಗಾಗಿ ಆ ಪುಸ್ತಕಗಳನ್ನು ತಂದಿದ್ದೆ. ನಿಮ್ಮ ಬ್ಯಾಗ್ ನೋಡಿ ನಾನು ಗಾಬರಿಯಾಗಿದ್ದೆ. ಆವತ್ತಿನಿಂದಲೂ ನಾನು ಆ ಮಾಲೀಕರನ್ನು ಹುಡುಕುತ್ತಲೇ ಇದ್ದೆ. ಆದರೆ ನಿಮ್ಮ ವಿಳಾಸವಾಗಲಿ ಫೋನ್ ನಂಬರ್ ಆಗಲಿ ಎಲ್ಲಿಯೂ ಸಿಗಲಿಲ್ಲ. ಆ ದಿನದ ಆ ದೊಡ್ಡ ಗೊಂದಲ ಇಂದು ಅವರ ನಡುವೆ ಒಂದು ವಿಚಿತ್ರ ಸಂಪರ್ಕವಾಗಿ ಮಾರ್ಪಟ್ಟಿತ್ತು. ಅಪರಿಚಿತರಾಗಿದ್ದ ಇಬ್ಬರನ್ನು ವಿಧಿ ಒಂದು ಸಣ್ಣ ತಪ್ಪಿನ ಮೂಲಕ ಮೊದಲೇ ಪರಿಚಯಿಸಿತ್ತು. ರವಿಗೆ ಈಗ ಅನ್ನಿಸತೊಡಗಿತು, ಅಮ್ಮನ ಒತ್ತಡಕ್ಕೆ ಮಣಿದು ತಾನು ಇಲ್ಲಿಗೆ ಬಂದಿದ್ದು ಜೀವನದ ಅತ್ಯಂತ ಸರಿಯಾದ ನಿರ್ಧಾರವಾಗಿತ್ತು. ಆ ಮೊದಲ ಭೇಟಿಯ ನಂತರದ ದಿನಗಳು ರವಿ ಮತ್ತು ಅನು ಇಬ್ಬರ ಪಾಲಿಗೆ ಹೊಸ ಜಗತ್ತಿನಂತೆ ಕಂಡವು. ಮೊಬೈಲ್ ಕರೆಗಳು, ದೀರ್ಘವಾದ ಚಾಟಿಂಗ್ಗಳು ಕೇವಲ ಅಭ್ಯಾಸವಾಗಿ ಉಳಿಯಲಿಲ್ಲ. ಅವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಕಿಟಕಿಗಳಾದವು. ಹಳೆಯ ಬ್ಯಾಗ್ ಬದಲಾವಣೆಯ ಆ ಒಂದು ವಿಚಿತ್ರ ಅಪರಿಚಿತತೆ ಈಗ ಮೆಲ್ಲನೆ ಗಾಢವಾದ ಸ್ನೇಹವಾಗಿ ಮಾರ್ಪಟ್ಟಿತ್ತು. ಆ ಸ್ನೇಹದ ಒಳಹರಿವಿನಲ್ಲಿ ಪ್ರೀತಿಯ ಸೆಲೆ ಯಾವಾಗ ಅರಳಿತೋ ಅವರಿಗೆ ತಿಳಿಯಲಿಲ್ಲ. ರವಿಯ ಮನಸ್ಸಿನಲ್ಲಿದ್ದ ಮದುವೆಯ ಬಗೆಗಿನ ಎಲ್ಲಾ ಗೊಂದಲಗಳು ಕಾಮನಬಿಲ್ಲಿನ ನಂತರದ ಮೋಡಗಳಂತೆ ಮಾಯವಾಗಿದ್ದವು. ಅವನಿಗೆ ಈಗ ಅನು ಅಪರಿಚಿತಳಾಗಿರಲಿಲ್ಲ. ಬದಲಿಗೆ ಅವನ ಎಲ್ಲಾ ಮಾತುಗಳನ್ನು, ಮೌನವನ್ನು ಆಲಿಸುವ ಆಪ್ತ ಸಂಗಾತಿಯಾಗಿದ್ದಳು. ಒಂದು ಸಂಜೆ ಮದುವೆಯ ಸಿದ್ಧತೆಗಳ ಬಗ್ಗೆ ಮಾತನಾಡುತ್ತಿರುವಾಗ ಅನು ಮೆಲ್ಲಗೆ ನುಡಿದಳು, ರವಿ, ನನಗೊಮ್ಮೆ ಅನ್ನಿಸುತ್ತೆ, ನಮ್ಮ ಕತೆ ಎಷ್ಟು ವಿಚಿತ್ರವಾಗಿ ಶುರುವಾಯಿತು ಅಲ್ವಾ? ಬಸ್ನಲ್ಲಿ ಬ್ಯಾಗ್ ಬದಲಾದಾಗ ನಾನು ನಿಮ್ಮನ್ನು ಶಪಿಸಿದ್ದೆ. ಆದರೆ ಅದೇ ತಪ್ಪು ಇವತ್ತು ನಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಕತೆ ವಿಚಿತ್ರವಾಗಿದ್ದರೂ ತುಂಬ ಚೆನ್ನಾಗಿದೆ ಅಲ್ವಾ? ರವಿ ಅವಳ ಕಣ್ಣುಗಳನ್ನು ನೋಡುತ್ತಾ ಮುಗುಳ್ನಕ್ಕ. ಅವನ ಹೃದಯದಲ್ಲೂ ಅದೇ ಭಾವನೆ ಪ್ರತಿಧ್ವನಿಸುತ್ತಿತ್ತು. ಹೌದು ಅನು, ಕೆಲವೊಮ್ಮೆ ತಪ್ಪುಗಳು ಕೂಡ ಜೀವನದ ಸರಿಯಾದ ದಾರಿಯನ್ನು ತೋರಿಸುತ್ತವೆ ಎಂದನು. ಇಬ್ಬರ ಮನಸ್ಸುಗಳು ಒಂದಾದ ಮೇಲೆ ಎರಡು ಕುಟುಂಬಗಳ ನಡುವೆ ವಿಶ್ವಾಸದ ಸೇತುವೆ ನಿರ್ಮಾಣವಾಯಿತು. ಸುಜಾತ ಅವರ ಮುಖದಲ್ಲಿ ಮಗನ ಸುಖವನ್ನು ಕಂಡು ಸಾರ್ಥಕತೆಯ ನಗು ಮೂಡಿತ್ತು. ಎರಡು ಕುಟುಂಬಗಳ ಪೂರ್ಣ ಒಪ್ಪಿಗೆಯೊಂದಿಗೆ ಅದ್ದೂರಿಯಾಗಿ ಮದುವೆಯ ದಿನಾಂಕ ನಿಶ್ಚಯವಾಯಿತು. ಮದುವೆಯ ಮಂಟಪವು ಹೂವುಗಳ ಅಲಂಕಾರ ಮತ್ತು ಮಂಗಳ ವಾದ್ಯಗಳ ನಾದದಿಂದ ಕಳೆಗಟ್ಟಿತ್ತು. ಸುತ್ತಲೂ ನಗು, ಗದ್ದಲ, ನೆಂಟರಿಷ್ಟರ ಓಡಾಟ.
ಹೋಮದ ಹೊಗೆಯ ನಡುವೆ ರವಿ ಮತ್ತು ಅನು ಪರಸ್ಪರ ಕೈ ಹಿಡಿದು ಮದುವೆಯ ಪೀಠದ ಮೇಲೆ ಕುಳಿತಿದ್ದರು. ಇಬ್ಬರ ಮುಖದಲ್ಲೂ ಒಂದು ಅಪೂರ್ವ ತೇಜಸ್ಸು ಮತ್ತು ಸಾರ್ಥಕತೆಯ ಭಾವವಿತ್ತು. ಮುಹೂರ್ತದ ನಂತರದ ಬಿಡುವಿನ ಸಮಯದಲ್ಲಿ ರವಿಯ ಸ್ನೇಹಿತರ ಗುಂಪು ಅವರಿಬ್ಬರನ್ನೂ ಮುತ್ತಿಕೊಂಡಿತು. ರವಿಯ ಆಪ್ತ ಸ್ನೇಹಿತ ಚೇತನ್ ತಮಾಷೆ ಮಾಡುತ್ತಾ ಕೇಳಿದ, ಅಂದ ಹಾಗೆ ರವಿ, ನಮಗೆ ಇನ್ನೂ ಗೊತ್ತೇ ಆಗಿಲ್ಲ. ನಿಮ್ಮಿಬ್ಬರ ಈ ಲವ್ ಸ್ಟೋರಿ ಅಸಲಿಗೆ ಶುರುವಾಗಿದ್ದು ಹೇಗೆ? ಕಾಲೇಜಲ್ಲ? ಆಫೀಸಲ್ಲ? ಅಥವಾ ಅಪ್ಪಮ್ಮನ ಫೋರ್ಸಾ? ರವಿಯ ಮುಖದಲ್ಲಿ ಒಂದು ತುಂಟ ನಗು ಮೂಡಿತು. ಅವನು ಪಕ್ಕದಲ್ಲೇ ಕುಳಿತಿದ್ದ ಅನುಳನ್ನು ನೋಡುತ್ತಾ ಹೆಮ್ಮೆಯಿಂದ ಉತ್ತರಿಸಿದ, ನಮ್ಮ ಪ್ರೀತಿಯ ಕತೆ ಶುರುವಾಗಿದ್ದು ಒಂದು ಸಣ್ಣ ತಪ್ಪು ಮತ್ತು ಒಂದು ತಪ್ಪಾದ ಬ್ಯಾಗಿನಿಂದ. ಅಲ್ಲಿ ನೆರೆದಿದ್ದವರಿಗೆ ಈ ಉತ್ತರದ ಮರ್ಮ ಅರ್ಥವಾಗದೆ ಒಬ್ಬರ ಮುಖ ಒಬ್ಬರು ನೋಡತೊಡಗಿದರು. ಆಗ ಅನು ನಗುನಗುತ್ತಾ ಆ ವಾಕ್ಯವನ್ನು ಪೂರ್ಣಗೊಳಿಸಿದಳು, ಹೌದು, ಬ್ಯಾಗ್ ಮಾತ್ರ ತಪ್ಪಾಗಿತ್ತು, ಆದರೆ ಆ ಬ್ಯಾಗ್ ಕೈ ಸೇರಿದ ವ್ಯಕ್ತಿ ಮಾತ್ರ ಸರಿಯಾದ ವ್ಯಕ್ತಿಯಾಗಿದ್ದರು. ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಂಡಾಗ ಆ ನೋಟದಲ್ಲೇ ಸಾವಿರಾರು ಮಾತುಗಳಿದ್ದವು. ಆ ವಿಚಿತ್ರ ಆದರೆ ಸುಂದರ ಕಥೆಯನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದರು. ಒತ್ತಡದಿಂದ ಆರಂಭವಾದ ಈ ಸಂಬಂಧ ಇಂದು ಸುಂದರ ಸಾರ್ಥಕತೆಯನ್ನು ತಲುಪಿತ್ತು. ಧಾರೆ ಎರೆದ ನಂತರ ಜೀವನದ ಹೊಸ ಅಧ್ಯಾಯ ಅಧಿಕೃತವಾಗಿ ಶುರುವಾಯಿತು. ಈ ಬಾರಿಯ ಅಧ್ಯಾಯದಲ್ಲಿ ಯಾವುದೇ ಗೊಂದಲವಿರಲಿಲ್ಲ, ಬ್ಯಾಗ್ ಬದಲಾಗುವ ಆತಂಕವಿರಲಿಲ್ಲ. ಆದರೆ ದಿನವೂ ಹೇಳಲು ನೂರಾರು ಸುಂದರ ಕಥೆಗಳಿದ್ದವು. ಬಾಂಧವ್ಯದ ಹಾದಿಯಲ್ಲಿ ಇಬ್ಬರೂ ಹೆಜ್ಜೆ ಹಾಕುತ್ತಾ ಸಮೃದ್ಧ ಬದುಕಿನತ್ತ ಸಾಗಿದರು. ಈ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಒಂದು ಲೈಕ್ ನೀಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಮನಮುಟ್ಟುವ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.